ಮಾಸ್ಟರ್. ಆಮೇಲೆ ರಾಮನ್ಗಾಗಿ ಸೀತಾ ಶಿವಗಾಗಿ ಗೀತ ಶಿವಣ್ಣ ಅವರ ಈ ಹಾಡನ್ನ ಬರೆದಿದ್ದು ಮೋಹನ್ ಮಾಸ್ಟರ್. ಇವರೊಂಥರ ಸಕಲ ಕಲಾ ವಲ್ಲಭ. ಇವರು ಡಾನ್ಸರು, ಕೊರಿಯೋಗ್ರಾಫರು, ಆಕ್ಟರು, ಲಿರಿಕ್ ರೈಟರು, ವಾಟ್ ನಾಟ್. ಸೊ ಈ ಚಿತ್ರದಲ್ಲಿ ಒಂದು ಸಾಂಗ್ ಅನ್ನ ಕೊರಿಯೋಗ್ರಾಫ್ ಮಾಡಿದರೆ ಅದರ ಒಂದು ಝಲಕನ್ನ ನಾವು ನೋಡಿದ್ವಿ. ಮಾಸ್ಟರ್ ವೆಲ್ಕಮ್. ಸೊ ಎಷ್ಟು ವಿಶೇಷವಾಗಿತ್ತು ಈ ಹಾಡಿನ ಒಂದು ಚಿತ್ರೀಕರಣ. ಇಲ್ಲಿ ಇದರಲ್ಲಿ 3 ಸಾಂಗ್ ನಾನೇ ಮಾಡಿರೋದ್ರಿಂದ ಇದು ಬಿಫೋರ್ ಸಲಾಂ ರಾಕಿ ಬೈಗಿನ ಮುಂಚೆ ಮಾಡಿದ್ದು. ಇದನ್ನ ನಾನು ಫಸ್ಟ್ ತುಂಬಾ ಇಷ್ಟಪಟ್ಟಿದ್ದೆ ಅಂದರೆ ಅಪ್ಪು ಸರ್ ಈ ಸಾಂಗ್ನ ತೋರಿಸಿದೆ ಓಪನಿಂಗ್. ಮೇಡಮ್ ನಾನು ನೋಡಿದ್ರೆ ನಾನು ಯಾವತ್ತು ಮಣಿಲಿ ಡಾನ್ಸರ್ ಆಗಿ ಮಾಡ್ತಿದ್ದೆ, ವರ್ಕು ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದೆ. ಆ್ಯಂಡ್ ಕೊರಿಯೋಗ್ರಫಿ ವರ್ಕ್ ಮಾಡಿದಾಗ ಶ್ರೀಜಯ್ ಸರ್ ಆ್ಯಂಡ್ ರವಿ ಸರ್ ನನ್ನ ಕರೆದು ಕೊರಿಯೋಗ್ರಫಿ ಚಾನ್ಸ್ ಕೊಟ್ಟರು. ಅಪ್ಪು ಸರ್ ತೋರಿಸಿದೆ ಈ ಸಾಂಗ್ನ. ಮಾಸ್ಕ್ ಪಿಕ್ಚರ್ ಒಂದು ಸಾಂಗ್ ನೋಡಿದ್ರಲ್ಲ ಆಗೋರಿ ಸಾಂಗಲ್ಲಿ, ಅದು ನೋಡಿ ತುಂಬ ಖುಷಿ ಪಟ್ಟಿದ್ರು ಸರ್ ಸಾಂಗ್ನ. ಅದಿನ್ನೂ ಅವಾಗ ಆನ್ಲೈನ್ ಮಾತ್ರ ಮಾಡಿದ್ದೆ, ಅದನ್ನು ಫುಲ್ ಆದ್ಮೇಲೆ ತಂದು ತೋರಿಸೋಣ ಅಂತ ಹೇಳಿದರು. ಯಾಕಂದರೆ ಇಂಡಸ್ಟ್ರಿಲಿ ಒಂದು ಖುಷಿ ಏನಂದರೆ ಡ್ಯಾನ್ಸ್ ಮಾಸ್ಟರ್ಗೆ ಒಂದು ದೊಡ್ಡದಾಗಿ ಆಗಬೇಕು ಅಂತಾಗಿದೆ. ಇದು ನನ್ನ ಫಸ್ಟ್ ದೊಡ್ಡ ಸಾಂಗ್ ಆಗಿರುತ್ತೆ. ಯಾಕೆಂದರೆ ನಾನು ಡ್ಯಾನ್ಸ್ ಮಾಸ್ಟರ್ ಕಾರ್ಡ್ ತೊಗೊಂಡಾಗ ರವಿ ಸರ್ 100 ಜನ ಕೇಳಿದ್ರು, ಇಲ್ಲ ಅಂತ ಹೇಳ್ತೀರಾ, ಅವತ್ತು ಮಾಡಿಕೊಟ್ರು. ಅವತ್ತಿಗೆ ಇದು ದಿ ಬೆಸ್ಟ್. ನನಗೆ ಹೇಳಿದ್ನಲ್ಲ, ರಾಖಿ ಬಾಯಿ ಬರೋಕ್ಕೆ ಮುಂಚೆ ಬಂದಿದೆ, ಇದು ಬೇರೆ ಲೆವೆಲ್ ಇರ್ತಿತ್ತು. ನೀವು ದೇವಿದು ಏನು ನೋಡಿದ್ರೆ ವಿಗ್ರಹ ಅದೆಲ್ಲ ಬೇರೆ ಲೆವೆಲ್ ಇರ್ತಿತ್ತು. ಥ್ಯಾಂಕ್ ಯು ರವಿ ಸರ್. ಆ್ಯಂಡ್ ಶ್ರೀಜಯ್ ಸರ್ ಅಷ್ಟೇ, ನಾವೇನೇ ಕೇಳಿದ್ರು ಮಾಸ್ಟರ್ ನೀವು ಮಾಡಿ ಅಂತ ನಂಗೆ ತುಂಬ ಸಪೋರ್ಟಿವ್ ಆಗಿದ್ರು. ಆಮೇಲೆ ಮೇಡಮ್ ಬಗ್ಗೆ ಹೇಳಬೇಕು ಅಂದರೆ ಪ್ರಾಕ್ಟೀಸ್, ನೀವು ಯಾರಾದರೂ ಡ್ಯಾನ್ಸ್ ಮಾಡೋಕೆ ನೋಡಿದ್ರೆ ಅಕ್ಕಪಕ್ಕ ಡ್ಯಾನ್ಸರ್ಸ್ ಮೇಲೆ ಕಣ್ಣು ಹೋಗುತ್ತೆ ನಮಗೆಲ್ಲ, ನಾವು ಡ್ಯಾನ್ಸರ್ಸ್ ಇರೋದ್ರಿಂದ. ಇದು ಯಾವಾಗಲೂ ಮೇಡಮ್ ಮೇಲೆ ಬಿಟ್ಟು ಯಾರ ಮೇಲೂ ಕಣ್ಣೇ ಹೋಗಲ್ಲ. ಅವರು ಡ್ಯಾನ್ಸರ್ಸ್ ಇನ್ನೂ ಜೋರಾಗಿ ಒಂದು ಕೈ ಮೇಲೆ ಮಾಡ್ತಾರೆ. ಮಂಡಿ ಮೂವ್ಮೆಂಟ್ ಇದೆ ಅಂದರೆ ಇಲ್ಲ ಮಾಡೋಣ, ಬೇಡ ಮೇಡಮ್ ಅಂದರೆ ಇಲ್ಲ ಮಾಡೋಣ ಅಂತಾರೆ. ತುಂಬಾ ಖುಷಿ ಆಗುತ್ತೆ ಮೇಡಮ್, ನಿಮ್ಮ ಜೊತೆ ವರ್ಕ್ ಮಾಡಿ ನನಗೆ ತುಂಬಾ ಖುಷಿ ಇದೆ. ಇದಾದ್ಮೇಲೆ ಇನ್ನೊಂದು ತಾಯಿ ದೇವಿ ಸಾಂಗ್ ಮಾಡಿದ್ದೀವಿ, ಸ್ಮಶಾನದಲ್ಲಿ ಮಾಡಿದ್ವಿ ಅದನ್ನು. ಅದು ಇದಕ್ಕಿಂತ ಬೇರೆ ಲೆವೆಲ್ಲೇ ಇದೆ. ಅಲ್ಲಿ ಆಗ್ಬೇಕನ್ನೋ ಒಂದಷ್ಟು ಆಗ್ತಿತ್ತು, ತುಂಬ ತೊಂದರೆಗಳು ಆಗ್ತಿತ್ತು, ಅದು ಇದು ನಡೀತಾನೆ ಇರ್ತಿತ್ತು. ಏನೇನು ಮಾಡಿದ್ರು ಸ್ವಲ್ಪ ಪ್ರಾಬ್ಲಮ್ ಆಗೋದು. ಆದ್ರೂ ಮೇಡಮ್ ಯಾವುದೇ ಒಂದು ಕೇರ್ ಮಾಡ್ತೀರಾ, ಇಲ್ಲ ಮಾಡಿ ಮಾಸ್ಟರ್ ಅಂತ ತುಂಬ ಸಪೋರ್ಟಿವ್ ಆಗಿದ್ರು. ತುಂಬಾ ಖುಷಿ ಇದೆ ಮೇಡಮ್ ನಿಮ್ಮ ಜೊತೆ ವರ್ಕ್ ಮಾಡೋದಕ್ಕೆ, ಈ ಟೀಮ್ ಜೊತೆ ವರ್ಕ್ ಮಾಡೋದಕ್ಕೆ ನಂಗೆ ತುಂಬಾ ಖುಷಿ ಇದೆ. ಈ ಸಾಂಗ್ 3 ಸಾಂಗು ತುಂಬ ಚೆನ್ನಾಗಿ ನೋಡ್ಬೋದಿದೆ. ಇನ್ನೊಂದು ಬ್ಯಾಂಕಾಕಲ್ಲಿ ಮಾಡಿದ್ದೀವಿ ಡ್ಯುಯೆಟು. ಈ 3 ಸಾಂಗು ತುಂಬ ಚೆನ್ನಾಗಿದೆ. ಇದೆಲ್ಲದಾಗಿ ಮೇಡಮ್ ನನಗೆ ಒಂದು ಈ ಸಾಂಗು ತುಂಬ ಚೆನ್ನಾಗಿ ಬಂದು ಒಂದು ಬ್ರೇಸ್ಲೆಟ್ ಕೊಟ್ಟರು ಮೇಡಮ್, ಗೋಲ್ಡ್ದು. ಅದು ನನಗೆ ತುಂಬಾ ಹ್ಯಾಪಿ. ಯಾಕೆಂದ್ರೆ ಒಬ್ಬ ಡ್ಯಾನ್ಸ್ ಮಾಸ್ಟರ್ಗೆ ಅಪ್ಪು ಸರ್ ಪ್ಲೇಸು, ದರ್ಶನ್ ಸರ್ ಕೂಡ ಈ ಸಾಂಗ್ ನೋಡಿದ್ರು. ಇದು ನಮ್ಮ ತಾಯಿ ಕೊಟ್ಟಿದ್ರು ಮೇಡಮ್. ಅದು ದೊಡ್ಡದು, ಇನ್ನೂ ದೊಡ್ಡದು, ಖಂಡಿತ ಮೇಡಮ್. ಇದು ಈ ಆಂಕರಿಂಗ್ ಚೆನ್ನಾಗಿ ಮಾಡೋರಿಗೆ ಅವ್ರಿಗೆಲ್ಲ ಏನಿರಲ್ವಾ ಮೇಡಮ್? ಆಮೇಲೆ ಚೆನ್ನಾಗಿ ವಿಡಿಯೋಗ್ರಫಿ, ಫೋಟೋ ತೆಗಿಯೋರು ಪಾಪ ಅವ್ರಿಗೆಲ್ಲ ಇದಕ್ಕೆಲ್ಲ ನೋಡಿ ಮೇಡಮ್ ಡ್ಯಾನ್ಸರ್ಸ್ನ ತುಂಬ ಲವ್ ಮಾಡ್ತಾರೆ ಅವರು. ಈವೆಂಟ್ ಆರ್ಗನೈಸ್ ಮಾಡೋರು, ಬೆಳ್ಳಗೆ ಶರ್ಟ್ ಹಾಕೋ ಬರೋರು, ಅವ್ರಿಗೆಲ್ಲ ಏನಿಲ್ಲ ಮೇಡಮ್? ಒಳ್ಳೆ ಮೈಕ್ ಕೊಡ್ಸಿ ಮೇಡಮ್. ಗೋಲ್ಡ್ ತಾನೆ ಮೇಡಮ್ ಒಂದು ವಿಷಯ ಹೇಳ್ಬೇಕು, ನಿಮ್ದು ಬಂಗಾರದಂತ ಹೃದಯ ಮೇಡಮ್, ಚಿನ್ನದಂತ ಹೃದಯ ಮೇಡಮ್. ಅಷ್ಟೇ ಸಾಕು. ಖಂಡಿತ ಮೇಡಮ್. ಅಪ್ಪು ಸರ್ ಹೇಗೆ ಡ್ಯಾನ್ಸರ್ಸ್ನ ಲವ್ ಮಾಡ್ತಾರೆ ಅವರು ಅದೇ ಥರನೇ ಮೇಡಮ್. ಪ್ರತಿಯೊಬ್ಬರಿಗೂ ಕೇರ್ ಮಾಡಿ ಡ್ಯಾನ್ಸರ್ಸ್ ಪ್ರತಿಯೊಬ್ಬರಿಗೂ ಸ್ವೀಟ್ಸ್ ಆಗಲಿ ಏನೊಂದಾದ್ರೂ, ಮತ್ತೆ ಅದೇ ಸಾಂಗ್ ಮಾಡೋಕೆ ಪ್ರತಿಯೊಬ್ಬರಿಗೂ ಪೂಜೆ ಮಾಡಿಸಿ ಅವ್ರ ತಾಯ್ತಗಳು ಅದರದ್ದೆಲ್ಲ ತಂದು ಮಾಡಿಕೊಟ್ರು ಮೇಡಮ್. ತುಂಬಾ ಖುಷಿ. ತುಂಬ ಥ್ಯಾಂಕ್ ಯು ಸರ್, ರವಿ ಸರ್, ಶ್ರೀಜಯ್ ಸರ್ ಆ್ಯಂಡ್ ವಾಲಿ ಸರ್, ರಮೇಶ್ ಸರ್, ಎಲ್ರಿಗೂ ತುಂಬಾ ಖುಷಿ. ನನಗೆ ಹ್ಯಾಪಿ ಇದೆ ಸರ್, ಈ ಟೀಮ್ ಮಾಡಿದ್ದು ಒಳ್ಳೆ ಕೆಲಸ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ನೀವು ಇದೊಂದು ಚಾನ್ಸ್ ಕೊಟ್ಟಿದ್ದೀರಾ, ಎಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ಸಿನಿಮಾ 3ನೇ ತಾರೀಕು ಬರುತ್ತೆ, ಎಲ್ಲರೂ ನೋಡಿ ಪ್ರೋತ್ಸಾಹ ಮಾಡಿ. ಜಯ ಆಂಜನೇಯ. ಥ್ಯಾಂಕ್ ಯು. ನಮ್ಮ ಜೊತೆ ಇರೋರು ಕೂಡ ಬೆಳಿಬೇಕು, ಅವರು ಕೂಡ ಚೆನ್ನಾಗಿರ್ಬೇಕು ಅಂತ ಅನ್ಕೊಳ್ಳೋದಕ್ಕೆ ಅದಕ್ಕೂ ಒಂದು ಸೆಪರೇಟ್ ಹೃದಯವಂತಿಕೆ ಬೇಕು. ರಾಧಿಕಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಸಪೋರ್ಟ್. ಥ್ಯಾಂಕ್ ಯು ಮಾಸ್ಟರ್. ಸಾರಿ ಅನು ಸ್ವಲ್ಪ ನನಗಿಂತ ಯಂಗಾಗಿ ಬಂದಿರೋದ್ರಿಂದ ಸ್ವಲ್ಪ ನಮಗೆ ಅವ್ರು ಕಾಣಿಸ್ತಾರೆ. ಅನು ಅನ್ನೋರೇ ಹಂಗೆ ಮಾಸ್ಟರ್, ಎಲ್ಲೂ ಹೋದ್ರು ಒಂಥರ ಮಿಂಚ್ತಾರೆ. ಮಾಸ್ಟರ್ ನೀವು ಪಂಚೆಲ್ಲ ಸಖತ್ತಾಗಿ ಹೇಳ್ತೀರ ಅಂತ ನಮಗೆ ಗೊತ್ತು. ಸೊ ಬೈರಾ ದೇವಿ ಬಗ್ಗೆ ಏನಾದ್ರು ಟಕ್ಕಂತ ಒಂದು ಪಂಚ್ ಹೇಳಿ ಮಾಸ್ಟರ್. ನವಾಜ್ ಇಲ್ಲ, ಬಟ್ ನಮ್ಮ ಬಜರಂಗಿ ಮೋಹನ್ ಮಾಸ್ಟರ್ ಇದ್ದಾರೆ. ನವಾಜ್ ಬಂದು ನಾನು ಹೇಳ್ತೀನಿ ಅಣ್ಣ ಅಣ್ಣ. ಹಾ ಈ ಟ್ರೇಲರ್ನೆಲ್ಲ ನೋಡಿದ್ಮೇಲೆ ಅನಿಸಿದ್ದು 6 ಹೆವಿ ಬರ್ತಾ ಇದೆ 3ನೇ ತಾರೀಕು ಬೈರಾ ದೇವಿ. ವೆರಿ ಮಚ್. ಹಾರರ್ ಇರುತ್ತೆ ಸಿನಿಮಾದಲ್ಲಿ, ಹೆವಿ ಬರ್ತಾ ಇದೆ 3ನೇ ತಾರೀಕು ಬೈರಾ ದೇವಿ. ಸೂಪರ್ ಮಾಸ್ಟರ್. ಥ್ಯಾಂಕ್ ಯು ಮಾಸ್ಟರ್. ಅಕ್ಟೋಬರ್ 3ನೇ ತಾರೀಕು ದಯವಿಟ್ಟು ಎಲ್ಲರೂ. ಅಫ್ಕೋರ್ಸ್ ಮಾಸ್ಟರ್, ಸೆಪ್ಟೆಂಬರ್ 3ನೇ ತಾರೀಕು ಮುಗಿದು ಥ್ಯಾಂಕ್ ಯು. ಅಕ್ಟೋಬರ್
ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನನಗೆ ಒಂದು ನೆನಪಿರೋದೇನೆಂದ್ರೆ ಈ ರೀತಿ ಒಂದು ದೇವರ ಒಂದು ಪಾತ್ರದಲ್ಲಿ ಆ ರೀತಿ ಒಂದು ಸಿನಿಮಾದಲ್ಲಿ ನೀವು ಕೂಡ ಅಭಿನಯಿಸಿದ್ದೀರಾ. ನಿಮ್ಮನ್ನ ಕೂಡ ನಾವು ಆ ರೂಪದಲ್ಲಿ ನೋಡಿದ್ದೀವಿ, ಮೆಚ್ಚಿದ್ದೀವಿ, ಇಷ್ಟಪಟ್ಟಿದ್ದೀವಿ. ಸೊ ಇವತ್ತು ರಾಧಿಕಾ ಕುಮಾರಸ್ವಾಮಿ ಅವರ ಅಭಿನಯದ ಭೈರಾದೇವಿ ಚಿತ್ರದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದರಲ್ಲಿ ಅವರ ಬೇರೆ ಬೇರೆ ರೀತಿಯ ರೂಪಗಳನ್ನ ನಾವು ನೋಡ್ತಾ ಇದ್ದೀವಿ. ಈ ಚಿತ್ರದ ಬಗ್ಗೆ, ನಿಮ್ಮ ಪಾತ್ರದ ಬಗ್ಗೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ ನಿಮಗೆ? ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಅಯ್ಯೋ ಏನ್ ಸೌಂಡೇ ಇಲ್ಲ. ಹೇಗಿದ್ದೀರಾ? ಅವರು ನಿಮ್ಮ ನೋಡಿ ಮರ್ತೋಗ್ಬಿಟ್ಟವ್ರೆ. ಚೆನ್ನಾಗಿದ್ದೀವಿ ಅಂತ ಹೇಳ್ರಪ್ಪ. ಸ್ವಲ್ಪ ಸೌಂಡ್ ಬರ್ಬೇಕು. ಕನ್ನಡಿಗರಂದ್ರೆ ಚೆನ್ನಾಗಿ ಸೌಂಡ್ ಮಾಡ್ಬೇಕು. ಬೇರೆ ಭಾಷೆ ಬಂದ್ರೆ ಓಕೆ, ನಾನೇನು ಹೇಳಲ್ಲ. ಮಾಲ್ ಅಲ್ಲಿ ನಾವು ಬರೋರೆಲ್ಲ ಹೈಫೈ. ನಾವು ಮಾಲ್ ಅಲ್ಲಿ ಬಂದ್ರೆ ಸೌಂಡ್ ಎಲ್ಲ ಮಾತು. ಹೌದಾ? ಎಲ್ಲಿ ಸೌಂಡ್ ಮಾಡಿ ಇನ್ನೊಂದ್ಸರಿ ನೋಡ. ಅದು ಸೊ ಮೊದಲನೇದಾಗಿ ವೇದಿಕೆಯ ಮುಂಭಾಗದಲ್ಲಿ ಕೂತಿರುವಂತಹ ರಮೇಶ್ ಅವ್ರಿಗೂ, ರಾಧಿಕಾ ಅವ್ರಿಗೂ, ರವಿ, ಜೈ, ನನ್ನ ಚಿತ್ರದ ನಿರ್ದೇಶಕ, ಹಾಗೂ ಸುಮಾರು ಜನ ಗೆಸ್ಟ್ಗಳಿದ್ದಾರೆ. ಹಾಗೆ ನಮ್ಮ ಎಲ್ಲ ಪತ್ರಕರ್ತ ಹಾಗೂ ಮೀಡಿಯಾ, ನನ್ನ ಎಲ್ಲ ಸಹೋದರರು, ನನ್ನ ಸ್ನೇಹಿತರು, ಎಲ್ಲರಿಗೂ ನಿಮ್ಮ ಅನುಪ್ರಭಾಕರ್ ಮುಖರ್ಜಿ ಮಾಡುವ ನಮಸ್ಕಾರಗಳು. ಬಹಳ ಸಂತೋಷ ಆಗ್ತದೆ. ಈಗ ಒಂದು 10-15 ದಿನದಿಂದ ಎಲ್ಲರೂ ಬಹಳ ಭೇಟಿ ಮಾಡ್ತಾ ಇದ್ದೆ. ಆದರೆ ಇವತ್ತು ಇನ್ನೊಂದು ವೇದಿಕೆ ಮೇಲೆ ನಿಮ್ಮೆಲ್ಲರೂ ಭೇಟಿ ಮಾಡ್ತಿರೋದು ತುಂಬಾ ಖುಷಿ ಕೊಟ್ಟಿರುವಂಥ ವಿಷಯ. ಏನಕ್ಕೆ ಅಂತ ಹೇಳ್ತೀನಿ. ಈಗಾಗಲೇ ಸುಬ್ಬುಗಾಗ್ಲಿ ಎಲ್ಲರೂ ನಿಮ್ಗೆಲ್ರಿಗೂ ಗೊತ್ತು, ಭೇಟಿ ಮಾಡಿದ್ವಿ. ಸೆಪ್ಟೆಂಬರ್ 16ಕ್ಕೆ 1999 ಹೃದಯದ ಬಿಡುಗಡೆ ಆಗಿತ್ತು. ಸೊ ಕರೆಕ್ಟಾಗಿ 25 ವರ್ಷ ಕಂಪ್ಲೀಟ್ ಆಯಿತು ನನಗೆ ಇಂಡಸ್ಟ್ರಿನಲ್ಲಿ. ಥ್ಯಾಂಕ್ ಯು. 25 years. Congrats ಅನು. ಥ್ಯಾಂಕ್ ಯು ಸೋ ಮಚ್. ಒಂದು 25 ಸೆಕೆಂಡ್ ಆದ್ರೂ ಚಪ್ಪಾಳೆ ಹೊಡೆಯರಪ್ಪ. 25 ವರ್ಷ ಅಂದ್ರೆ ತಮಾಷೆನ, ಅದು ಯಶಸ್ವಿಯಾಗಿ. ಅಲ್ಲೇ ಮೇಲ್ಗಡೆಲ್ಲ ಚಪ್ಪಾಳೆ. For ಅನುಪ್ರಭಾಕರ್ ಮುಖರ್ಜಿ for a very own talent. Congrats ಅನು. ಥ್ಯಾಂಕ್ ಯು, ಥ್ಯಾಂಕ್ ಯು. ಅದನ್ನ ಬಹಳ ಪ್ರೀತಿಯಿಂದ ಸಂಭ್ರಮಿಸಿರೋದು ಎಲ್ಲ ನೀವು ಮೀಡಿಯಾದವರು, ಎಲ್ಲ ಪೇಪರ್ನವರು, ಪ್ರೆಸ್ನವರು. ನಿಮ್ಮ ಪ್ರೀತಿಗೆ ನಾನು ಸದಾ ಚಿರಋಣಿ. ಪ್ರತಿಯೊಂದು ಆರ್ಟಿಕಲ್ ನೀವು ಇತ್ತೀಚೆಗೆ 2-3 ದಿನದಲ್ಲಿ ಬರ್ದಿರೋದು ಹೆಂಗೋ ನನ್ನನ್ನು ಮುಟ್ಟಿದೆ. ನೀವು ಮಾಡಿರುವಂಥ ವಿಡಿಯೋಸ್ ನನ್ನನ್ನು ಮುಟ್ಟಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. ಸೊ ಈ 25 ವರ್ಷಗಳ ಸಂಭ್ರಮದಲ್ಲಿ ನೀವೆಲ್ಲರೂ ಇಷ್ಟಪಟ್ಟು ಇವತ್ತಿಗೂ ಕೇಳುವಂತ ಪ್ರಶ್ನೆ, ಮೇಡಮ್ ರಮೇಶ್ ಸರ್ ಜೊತೆ ಯಾವಾಗ ಮಾಡ್ತೀರಾ ಸಿನಿಮಾ ಮತ್ತೆ ಅಂತ. ಅತಿ ಹೆಚ್ಚು ಯಶಸ್ವಿ ಚಿತ್ರಗಳು ಮಾಡಿದಂತ ಜೋಡಿ ಅದು. ರಮೇಶ್ ಅವರು ವಯಸ್ಸು ಬಗ್ಗೆ ಡಿಸ್ಕಸ್ ಮಾಡಬಾರ್ದು ಅಂತ ಹೇಳ್ಬಿಡ್ತಾರೆ. ಮಾಡಲ್ಲ. He's 25. I'm going to be 44 in November, but that's okay. He's only 25. So 25 years back ಹೃದಯ ನನ್ನ ಹಸ್ಬೆಂಡ್ ರೋಲ್ ಮಾಡಿದ್ರು. ಇದ್ರಲ್ಲೂ ಮತ್ತೆ ಇಬ್ರು ಗಂಡ ಹೆಂಡತಿಯಾಗಿ ಮಾಡ್ತಾ ಇದ್ದೀವಿ. ಸೊ ಐ ಫೀಲ್ ಈ 25 ವರ್ಷಗಳನ್ನ ಸೆಲೆಬ್ರೇಟ್ ಮಾಡೋಕೆ ಒಂದು ಸ್ಪೆಷಲ್ ಮೂಮೆಂಟ್ ಇದಾಗತ್ತೆ. ನೀವೆಲ್ಲರೂ ಬಹಳ ಪ್ರೀತಿ ತೋರಿಸಿರುವಂಥ ನಮ್ಮ ಜೋಡಿನ ಮತ್ತೆ ನೀವು ಬೆಳ್ಳಿತೆರೆ ಮೇಲೆ ನೋಡೋಕೆ ಒಂದು ಅವಕಾಶ ಸಿಗುತ್ತೆ ಅನ್ನೋದು ನನಗೆ ಬಹಳ ಬಹಳ ಸ್ಪೆಷಲ್. ಆ್ಯಂಡ್ ರಾಧಿಕಾ ಅವ್ರ ಬಗ್ಗೆ ಏನು ಹೇಳೋದು, ತವರಿಗೆ ಬಾದಂಗಿ ಸೂಪರ್ ಡೂಪರ್ ಹಿಟ್ ಸಿನಿಮಾ. ತುಂಬ ಎಂಜಾಯ್ ಮಾಡಿ ಇಷ್ಟಪಟ್ಟು ಮಾಡಿದಂಥ ಸಿನಿಮಾ ನಾವದು. ಆ್ಯಂಡ್ ಇವತ್ತಿಗೂ ಜನ ಅದ್ರ ಬಗ್ಗೆ ಮಾತಾಡ್ತಾರೆ ಅಂದರೆ ಬಹಳ ಖುಷಿ ಆಗುತ್ತೆ. ಸೊ ರವಿ ಮತ್ತೆ ಜೈ ಇಬ್ರು ಫೋನ್ ಮಾಡಿ, ಮೇಡಮ್ ಈ ಥರ ರಾಧಿಕಾ ಅವರು ಈ ಥರ ಸಿನಿಮಾ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತಂದ್ರು. ವಿ ಮೆಟ್. ನಾ ಸ್ಟೋರಿ ಕೇಳಿದೆ, ಕತೆ ಪಾತ್ರ ತುಂಬ ಇಷ್ಟ ಆಯಿತು. ಐ ಸರ್ ಓಕೆ, ಫ್ಯಾಂಟಾಸ್ಟಿಕ್, ವಿಲ್ ಡೂ ಇಟ್. ಇಲ್ಲೊಂದು ವಿಷಯ ನಾನು ಹೇಳಲೇಬೇಕು. ಸಾಮಾನ್ಯವಾಗಿ ಫಸ್ಟ್ ಆಫ್ ಆಲ್ ಒಂದು ಮೇಲ್ ಡಾಮಿನೇಟೆಡ್ ಸೊಸೈಟಿ, ಒಂದು ಮೇಲ್ ಡಾಮಿನೇಟೆಡ್ ಇಂಡಸ್ಟ್ರಿ, ಬರೀ ಇಂಡಸ್ಟ್ರಿ ಅಂತಲ್ಲ, ಇಡೀ ವರ್ಲ್ಡ್ ಇನ್ ಪೇಟ್ರಿಯಾರ್ಕಲ್. ಅಂಥದ್ರಲ್ಲಿ ಒಬ್ಬ ಕಲಾವಿದೆಯಾಗಿ ರವಿ ಆಗಲಿ ರಾಧಿಕಾ ಆಗಲಿ ನನ್ನನ್ನು ಮೀಟ್ ಮಾಡಿ ನನ್ನ ಹತ್ರ ಮಾತಾಡಿದಾಗ ಬಹಳ ಕಡಿಮೆ ಜನ ಅಷ್ಟು ಆ ಒಂದು ಕ್ಯಾಟಗರಿಗೆ ಸೇರೋದು. ನನ್ನ ರೆಮ್ಯುನರೇಷನ್ ಬಗ್ಗೆ ಏನು ಮಾತಾಡದೆ ಬಹಳ ಪ್ರೀತಿಯಿಂದ ಅವ್ರು ಒಪ್ಕೊಂಡು ಇಡೀ ಸಿನಿಮಾ ಬಹಳ ಪ್ರೀತಿಯಿಂದ ನನ್ನನ್ನು ನೋಡಿಕೊಂಡು ಈ ಸಿನಿಮಾ ಮಾಡಿದ್ರು. ಅದು ನನಗೆ ಬಹಳ ಖುಷಿ ಕೊಟ್ಟಂಥ ವಿಷಯ. ಆ ಕ್ರೆಡಿಟ್ ರಾಧಿಕಾಗೆ ಹೋಗಬೇಕು ಅಂತ ಅನ್ಕೋತೀನಿ. ಒಬ್ಬ ಅದ್ಭುತ ಕಲಾವಿದೆ, ಅದ್ಭುತ ನಟಿ, ಅದೆಲ್ಲ ನಾವು ಹೇಳೋ ಅವಶ್ಯಕತೆಯೇ ಇಲ್ಲ. ವಿಷುವಲ್ಸ್ ನೋಡ್ತಾ ಇದ್ದೀವಿ, ಇಷ್ಟು ವರ್ಷಗಳು ನೋಡ್ಕೊಂಡು ಬಂದಿದ್ದೀವಿ ಅವರ ಅಭಿನಯನ. ಆದರೆ ಒಬ್ಬ ನಿರ್ಮಾಪಕಿಯಾಗಿ, ನಾನು ಒಬ್ಬ ಹುಡುಗಿಯಾಗಿ, ಒನ್ ಲೇಡಿ ಹೂಸ್ ಔಟ್ ಟು ಅಚೀವ್ ಸಮಥಿಂಗ್ ಅನ್ನೋ ಒಂದು ದೃಷ್ಟಿನ ನೋಡಿ ನಾನು ತುಂಬ ಅಪ್ರಿಷಿಯೇಟ್ ಮಾಡಿದಂಥ ಹುಡುಗಿ ರಾಧಿಕಾ. ಸೊ ಥ್ಯಾಂಕ್ ಯು. ಪ್ರೀತಿಯಿಂದ ನೋಡ್ಕೊಂಡಿದ್ದಕ್ಕೆ ರವಿಗೂ ರಾಧಿಕಾಗೂ ಥ್ಯಾಂಕ್ ಯು. ಆ್ಯಂಡ್ ಜೈ, ನಾನು ಬೇಡ ಬೇಡ ಅಂದರೂ ನನಗೆ ಮೇಡಮ್ ಇದು ಮಾಡೋಣ, ಅದು ಮಾಡೋಣ, ಇದರಲ್ಲಿ ಡಬ್ಬಿಂಗ್ ಮಾಡೋಣ, ಅದೆಲ್ಲ ವಿಷಯ ನಾನು ರಿವೀಲ್ ಮಾಡೋಂಗಿಲ್ಲ ಅನಿಸುತ್ತೆ. ಜೈ ರಿವೀಲ್ ಮಾಡ್ತಾರೆ. ಬಹಳ
ಹೇಳ್ಬಾರ್ದು ಅಷ್ಟೇ. ಓಕೆ, ಅಷ್ಟೇ ಡೀಟೇಲ್ಸ್ ಕೊಟ್ಟಿರೋದವರು. ಬಟ್ ಕರೆಕ್ಟ್ ಎಲ್ಲ ಇಲ್ಲಿ ಹೇಳ್ಬಿಟ್ರೆ ಸಿನಿಮಾದಲ್ಲಿ ನಾವೇನು ನೋಡ್ತೀವಿ ಅಲ್ವಾ? ಇನ್ನಷ್ಟು ಇಂಟರ್ವ್ಯೂಗಳಲ್ಲಿ ಮಾತಾಡೋದಿರುತ್ತೆ, ಸಿನಿಮಾದಲ್ಲಿ ನೋಡೋದಿರುತ್ತೆ. ಬಟ್ ಒಟ್ಟಿನಲ್ಲಿ ಕನ್ನಡ, ತಮಿಳು, ತೆಲುಗು ಎಲ್ಲ ಭಾಷೆಗಳಲ್ಲೂ ಭೈರಾದೇವಿ ಬಿಡುಗಡೆ ಆಗ್ತಾ ಇದೆ. ಇದ್ರ ಬಗ್ಗೆ ಕೇಳಿ ನಮಗೆ ಬಹಳ ಬಹಳ ಸಂತೋಷ. ಆ್ಯಂಡ್ ಮತ್ತೆ ಮತ್ತೆ ನಿಮ್ಮನ್ನ ಬೆಳ್ಳಿ ಪರದೆ ಮೇಲೆ ನೋಡೋದೇ ಒಂದು ಸಂತೋಷ ನಮಗೆ. ಥ್ಯಾಂಕ್ ಯು. ಅದು ಆ 3 ಭಾಷೆಗಳಲ್ಲಿ ಮಾಡಿದ್ರೆ ಏನಂದ್ರೆ ಡಬ್ಬಿಂಗ್ ಮಾಡ್ತಾ ಇಲ್ಲ, ಆಕ್ಚುಲಿ ಶೂಟಿಂಗ್ ಮಾಡುವಾಗ ಪ್ರತಿ ಸರಿ 3 ಸರಿ ಶಾರ್ಟ್ ಮಾಡ್ತಾ ಇದ್ವಿ. ತೆಲುಗುಲೊಂದು, ತಮಿಳಲ್ಲೊಂದು, ಕನ್ನಡಲ್ಲೊಂದು. ಸೊ ಇಟ್ ವಾಸ್ ರಿಯಲಿ ಡಿಫಿಕಲ್ಟ್. ತುಂಬಾ ಕಷ್ಟ ಆಯ್ತು ಎಲ್ಲರೂ, ಅದೇ ಟೆಕ್ನಿಕಲ್ ಎಲ್ಲ ರೀತಿಯಲ್ಲೂ ಇಟ್ ವಾಸ್ ಡಿಫಿಕಲ್ಟ್ ಟು ಡೂ ಇಟ್. ಬಟ್ ಎಷ್ಟೇ ಚಾಲೆಂಜಸ್ ಇದ್ರು ಆ ಯಶಸ್ಸನ್ನ ಪರದೆ ಮೇಲೆ ನೋಡಿದಾಗ ಎಲ್ಲರಿಗೂ ಖುಷಿ ಆಗುತ್ತೆ. ಆ ಯಶಸ್ಸು ನಿಮ್ಮೆಲ್ಲರಿಗೂ ಸಿಗ್ಲಿ ಅಂತ ಆಶಿಸ್ತೀವಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಒಟ್ಟು ಕೆಲಸ ತಗಿಸ್ಲೇಬೇಕು, ಆವಾಗಲೇ ಸಿನಿಮಾ ನೋಡಿ ಜನ ವಿಸಿಲ್ ಹೊಡೆಯೋದು. ಸೊ ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದಂತಹ ನಿರ್ದೇಶಕರನ್ನ ವೆಲ್ಕಮ್ ಮಾಡೋಣ. ಭೈರಾದೇವಿ ಚಿತ್ರದ ನಿರ್ದೇಶಕರಾದಂತ ಶ್ರೀಜಯ್. ಸರ್, ನನ್ನ ಮೊದಲ ಪ್ರಶ್ನೆ, ನೀವು ಈ ಹೇರ್ ಸ್ಟೈಲು ಇಟ್ಕೊಂಡಿರೋದು ಸಿನಿಮಾದಲ್ಲಿ ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡಬೇಕು ಅಂತನಾ, ಅಥವಾ ನೀವೇನಾದ್ರೂ ಸೆಕೆಂಡ್ ಹೀರೋ ಆ ಥರ ಏನಾದರೂ ಮಾಡ್ತಿದ್ದೀರಾ ನಮಗೆ ಗೊತ್ತಿಲ್ಲದಂಗೆ? ಇಲ್ಲ, ಆ ರೀತಿ ಎಲ್ಲ ಆಸೆ ಇಲ್ಲ ಮೇಡಮ್. ಏನ್ ಸರ್? ಆ ರೀತಿ ಎಲ್ಲ ಆಸೆ ಇಲ್ಲ. ನೋಡಿ, ನಮ್ಮ ಮಾಸ್ಟರ್ ಬಿಟ್ಟಿದ್ದಾರೆ, ಮಾಸ್ಟರ್ ಆಕ್ಟ್ ಮಾಡ್ತಾರೆ, ನೂಡಲ್ಸ್ ಹೇರ್ ಸ್ಟೈಲ್. ಬಟ್ ಚೆನ್ನಾಗಿದೆ ಸರ್ ಇದು. ಮೇಡಮ್ ಹೇಳಿದ್ರು ನೀವು ಸೆಕೆಂಡ್ ಹೀರೋ ಅಲ್ಲ, ಈ ಸಿನಿಮಾ ಫಸ್ಟ್ ಹೀರೋನೇ ಡೈರೆಕ್ಟ್ರು ಅಂತ ಹೇಳ್ಬಿಟ್ಟು. ಸೊ ಹೇಳಿ ಸರ್, ಹೇರ್ ಯೂಸ್ ಮಾಡೋ ಶಾಂಪೂ ಬಗ್ಗೆ ಎಲ್ಲ, ಭೈರಾದೇವಿ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ರ ಬಗ್ಗೆ ಎಷ್ಟು ಹೆಮ್ಮೆ ಇದೆ ಸರ್ ನಮಗೆ. ಚಿತ್ರದ ಬಗ್ಗೆ ಹೇಳಿ ಪ್ಲೀಸ್. ಚಿತ್ರದ ಬಗ್ಗೆ ಹೇಳಬೇಕಂದ್ರೆ ತುಂಬಾ ಹೇಳೋದು, ಇದೊಂದು ವೇದಿಕೆ ಸಾಲಲ್ಲ. ಮೊದಲಿಗೆ ಇನ್ನೂ ದೊಡ್ಡದು ಬೇಕಿತ್ತು ಸರ್. ನವರ ಸರ್, ಸಮಯ ಮೇಡಮ್, ಸಮಯ ಏನಿಲ್ಲ ಸರ್, ನಮ್ಮವರೇ ಎಲ್ಲ. ಮೊದಲಿಗೆ ನಮ್ಮ ಪ್ರೆಸ್ ಮೀಡಿಯಾ, ವಿಜುವಲ್ ಮೀಡಿಯಾ ಹಾಗೂ ಸೋಷಿಯಲ್ ಮೀಡಿಯಾ ಮಾಧ್ಯಮದವರಿಗೆ ಎಲ್ಲರಿಗೂ ನನ್ನ ನಮಸ್ಕಾರ. ಮತ್ತು ಎದುರುಗಡೆ ಇರತಕ್ಕಂಥ ನಮ್ಮ ನಿರ್ಮಾಪಕರಾದ ರಾಧಿಕಾ ಕುಮಾರಸ್ವಾಮಿ ಮೇಡಮ್ ಮತ್ತು ರಮೇಶ್ ಅರವಿಂದ್ ಸರ್ ಹಾಗೂ ಹನು ಮೇಡಮ್ ಅವರಿಗೆ ತುಂಬ ಧನ್ಯವಾದಗಳು. ಈ ಸಿನಿಮಾ ಹನು ಮೇಡಮ್ ಹೇಳಿದಾಗೆ ಪ್ರತಿಯೊಬ್ಬರಿಗೂ ತುಂಬ ಕಾಟ ಕೊಟ್ಬಿಟ್ಟಿದ್ದೀನಿ ಅಂತ. ಅದು ಅವರ ಬಾಯಲ್ಲೇ ಕೇಳಿದ್ರೆ ಚಂದ. ನಾನು ಕಾಟ ಕೊಟ್ಟಿರೋದು ನಾನು ದಯವಿಟ್ಟು ಯಾವತ್ತೂ ಹೇಳೋದಿಲ್ಲ. ಬಟ್ ನನ್ನ ಕಾಟನ ತಡ್ಕೊಂಡು ನನಗೆ ತುಂಬ ಸಪೋರ್ಟಾಗಿ ನನ್ನ ಸಿನಿಮಾ ಇವಾಗ ಏನು ನೀವು ನೋಡಿದ್ವಿ, ಒಂದಷ್ಟು ವಿಜುವಲ್ಸ್ಗಳು, ಅದಕ್ಕೆಲ್ಲ ಒಂದು ತಾಕತ್ತು ಬೇಕು. ಏನೋ ಒಂದು ಫೈನಾನ್ಷಿಯಲಿ ಆಗಲಿ ಮತ್ತು ಒಂದು ಮನಸ್ಸು ಬೇಕು. ಮೇನ್ ನಾವೇನು ನಿರ್ದೇಶಕರು ಒಂದು ಒಳ್ಳೆ ಏನೇ ಕಲ್ಪನೆ ಮಾಡಿಕೊಂಡು ಒಂದು ಸ್ಕ್ರಿಪ್ಟು ಅಥವಾ ಏನೇ ಒಂದು ಮಾಡ್ಕೊಂಡಿದ್ರು ಅದು ತೆರೆಗೆ ತರಬೇಕಾದ್ರೆ ಮುಖ್ಯವಾಗಿ ಬೇಕಾಗಿರೋದು ಕಾಸು. ಸೊ ಅದನ್ನು ಇಂದು ಮುಂದೆ ಏನು ನೋಡಿದ್ರೆ, ಹಿಂದೆ ಮುಂದೆ ಏನು ನೋಡಿದ್ರೆ ನೀವೇನು ಅಂದ್ಕೊಂಡಿದ್ರು ಅದನ್ನು ತಕ್ಕಂಗೆ ನೀವು ಧೈರ್ಯವಾಗಿ ಮಾಡಿ ವಿಜುವಲ್ಸು ಅಷ್ಟೇ ಗ್ರ್ಯಾಂಡಿಯರ್ ಆಗಿ ಬರಬೇಕು ಅಂತ ನನಗೆ ಸಪೋರ್ಟ್ ಮಾಡಿದಂಥ ನಿರ್ಮಾಪಕರಾದ ನಮ್ಮ ರಾಧಿಕಾ ಕುಮಾರಸ್ವಾಮಿ ಮೇಡಮ್ಗೆ ಈ ವೇದಿಕೆ ಮೇಲೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ರಮೇಶ್ ಅರವಿಂದ್ ಸರ್ ಯಾವ ರೀತಿ ಅಂತಂದರೆ ನೀರಿದ್ದ ಹಾಗೆ. ನೀರಿಲ್ಲದೆ ಯಾರು ಬದುಕೋಕ್ಕಾಗೋದಿಲ್ಲ. ಅದೇ ರೀತಿ ನಮ್ಮ ರಮೇಶ್ ಅರವಿಂದ್ ಸರ್ ನೀರಿದ್ದ ಹಾಗೆ. ನೀವು ಎಲ್ಲಿ ಹಾಕ್ತೀರೋ ಅದರ ಥರ ರೂಪ ಪಡ್ಕೊಳ್ತಾರೆ ಅವರು. ಒಂದು ಲೋಟಕ್ಕೆ ಹಾಕಿದ್ರೆ ಲೋಟದ ಆಕಾರ ಬರ್ತಾರೆ, ಯಾವುದಕ್ಕೆ ಹಾಕಿದ್ರೆ ಅದರ ಆಕಾರ ಬರ್ತಾರೆ. ಸೊ ನಮ್ಮ ರಮೇಶ್ ಸರ್ ಒಂದು ಕಾಶಿ ಎಪಿಸೋಡಲ್ಲಿ ನಾವು ಕಾಶಿ ಒಂದು ಪುಣ್ಯ ಸ್ಥಳದಲ್ಲಿ ನಾವು ಶೂಟ್ ಮಾಡಬೇಕಾದ್ರೆ ಆ್ಯಕ್ಚುಲಿ ಅಲ್ಲಿ ಒಂದು ಏನು ಡೆಡ್ ಬಾಡಿ ಅದು ಇದೆಲ್ಲ ಸುಡ್ತಾ ಇದ್ರು. ಸರ್ ನೀವು ಇಲ್ಲಿಂದ ಈಗ ನಡ್ಕೊಂಡು ಬರಬೇಕು ಸರ್ ಅಂತಂತಾರೆ. ಸರ್ ಬೇರೆಯವರಾಗಿದ್ದರೆ ನನಗೆ ಕ್ಯಾರವನ್ ಕೊಡಿ, ನಾನು ಬೇರೆಯವ್ರ ಬಗ್ಗೆ ತಪ್ಪಾಗಿ ಹೇಳ್ತಾ ಇಲ್ಲ, ಬಟ್ ಹೇಳ್ತಾ ಇದ್ರು ಕ್ಯಾರವನ್ ಕೊಡಿ, ಇಲ್ಲ ನನಗೆ ಅಲ್ಲಿ ಕೊಡಿ ಇಲ್ಲಿ ಕೊಡಿ, ಏನೂ ಇಲ್ಲ. ಆ ಕಡೆ ಎಣ ಸುಡ್ತಾ ಇದ್ದಾರೆ, ಈ ಕಡೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ ಬ್ರೇಕ್ ಟೈಮಲ್ಲಿ. ಯಾಕಂದರೆ ನಾವು ಮತ್ತೆ ಬೇರೆ ಕಡೆ ಹೋಗಿ ನಾವು ತಿನ್ಕೊಂಡು ಮತ್ತೆ ಬರೋದಕ್ಕೆ ಆಗೋದಿಲ್ಲ ಅಲ್ಲೆಲ್ಲ. ಸೊ ಅಷ್ಟು ಅಲ್ಲೂ ಅಷ್ಟೇ ಸರ್ಗೂ ಕಾಟ ಕೊಟ್ಟೆ ಅನಿಸುತ್ತೆ, ಸಾರಿ ಸರ್. ಸೊ ಈ ರೀತಿ ಎಲ್ಲ ಸಪೋರ್ಟ್ ಮಾಡಿದಂಥ ನಮ್ಮ ರಮೇಶ್ ಸರ್, ರಾಧಿಕಾ ಮೇಡಮ್,
ಶೂಟ್ ಮಾಡ್ತಾ ಇದ್ದಿದ್ದು ಕನ್ನಡದಲ್ಲಿ. ಮಾಡ್ತಾ ಇರ್ಬೇಕಾದ್ರೆ ನೆಕ್ಸ್ಟ್ ಇಮಿಡಿಯೇಟ್ ಡೈಲಾಗ್ ಪೋರ್ಷನ್, ಸರ್ ತೆಲುಗು, ಮೇಡಮ್ ತೆಲುಗು ಓಕೆ ಸರಿ ಆಯಿತು. ಯಾಕೆಂತಂದರೆ ಅದು ಟೆಕ್ನಿಕಲಿ ಸಿಕ್ಕಾಪಟ್ಟೆ ಸ್ವಲ್ಪ ಒಂದಷ್ಟು ಏನು ಶಿಫ್ಟಿಂಗ್ ಮಾಡೋದಿರ್ತದೆ, ಇಲ್ಲ ಲೆನ್ಸ್ ಚೇಂಜ್ ಮಾಡೋದಿರುತ್ತೆ, ಸಿಕ್ಕಾಪಟ್ಟೆ ಇದೆಲ್ಲ ನನ್ನ ಒಂದು ಇದನ್ನೆಲ್ಲ ತಡ್ಕೊಂಡು ನಮ್ಮ ಮೇಡಮ್ ಆಗಿರ್ಬೋದು, ನಮ್ಮ ರಾಧಿಕಾ ಮೇಡಮ್ ಅವ್ರ ಮನೇಲಿ ಶೂಟ್ ಮಾಡಿದ್ವಿ. ರಮೇಶ್ ಸರ್ ಅವರು ಅಷ್ಟೇ ಒಂದು ಈಗ ನೀವೇನು ಟ್ರೈಲರಲ್ಲಿ ಕುತ್ತಿಗೆ ಒಂದು ಸೀಕ್ವೆನ್ಸ್ ನೋಡಿರ್ತೀರಿ, ಅದು ಮಾಡ್ತಾ ಇರ್ಬೇಕಾದ್ರೆ ಏನಾಯಿತು, ಸಡನ್ನಾಗಿ ಇದ್ದಕ್ಕಿದ್ದಂಗೆ ಕ್ಯಾಮ್ರಾ ಕೈ ಕೊಟ್ಟು ಸರ್ ಆ್ಯಕ್ಚುಲಿ 9 ಗಂಟೆಗೆಲ್ಲ ಮಲ್ಕೊಂಡ್ಬಿಡ್ತಾರಂತೆ ಸರ್. ಆ್ಯಕ್ಚುಲಿ ನಮ್ಗೆ ಆಮೇಲೆ ಗೊತ್ತಾಗಿತ್ತು, ರಮೇಶ್ ಸರ್ ಎದ್ದೇಳ್ತಾರೆ, ಬುಕ್ ಓದ್ತಾ ಇರ್ತಾರೆ ಅಂತೆಲ್ಲ ನಾವು ಅಂದ್ಕೊಂಡಿದ್ವಿ. ಬಟ್ ಅದೆಲ್ಲ ಮಾಡ್ತಾ ಇದ್ರೆ ಸರ್ ಆನ್ ಟೈಮ್ ನಿದ್ದೆ ಮಾಡಬೇಕು ಅನ್ನೋದು ಬಂತು. ನೋಡಿದ್ರೆ ಅಲ್ಲಿ ಕ್ಯಾಮ್ರಾ ಕೈ ಕೊಟ್ಟು ನೋಡಿದ್ರೆ ಮತ್ತೆ ನಾವೆಲ್ಲೋ ಔಟ್ಡೋರ್ ಶೂಟಿಂಗಲ್ಲಿದ್ವಿ. ಕ್ಯಾಮ್ರಾ ಅಲ್ಲಿಂದ ಬರುವವರು ಸರ್ ಎದ್ದೇ ಇತ್ತು ಕರೆಕ್ಟಾಗಿ. ನೀವು ಆ ಶಾರ್ಟ್ ನೋಡಿರೋದು ಬೆಳಗಿನ ಜಾವ 4:15ಗೆ ಶೂಟ್ ಮಾಡಿದಂಥ ಒಂದು ಶಾರ್ಟ್. ಸೊ ಅಷ್ಟೆಲ್ಲ ನಮಗೆ ಸಹಕರಿಸಿದಂಥ ರಮೇಶ್ ಸರ್ಗೆ ತುಂಬ ಥ್ಯಾಂಕ್ಸ್. ಆಮೇಲೆ ನಮ್ಮ ಗ್ಲಾಮರ್ ಡಾಲ್ ಅಂತಲೇ ಹೇಳ್ಬೋದು ನಮ್ಮ ರಾಧಿಕಾ ಮೇಡಮ್ ಅವ್ರನ್ನ. ಅವ್ರಿಗೆ ಒಂದು ರಾಶಿ ವಿಭೂತಿಗಳು, ಬಣ್ಣಗಳು ಎಲ್ಲ ಚೆನ್ನಾಗಿ ಸುರಿದು ಅವ್ರ ಮುಖನೆಲ್ಲ ಸ್ವಲ್ಪ ಒಂದಷ್ಟು ವಿಕಾರ ಮಾಡಿ, ಮೇ ಬಿ ಮೇಡಮ್ಗೆ ಒಂದು 10 ಲಕ್ಷ ಖರ್ಚಾಗಿರ್ಬೋದು ನನ್ನಿಂದ ಮೇಕಪ್ಗೆ ಎಲ್ಲ ಅಲ್ಲಿದೆ ಎಲ್ಲ ಮಾಡಿಸೋಕ್ಕೆ. ಅಷ್ಟು ಎಲ್ಲ ಡ್ಯಾಮೇಜ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದೀವಿ ಮೇಡಮ್. ಡ್ಯಾಮೇಜ್ ಸ್ಕಿನ್ ಎಲ್ಲ ಅಷ್ಟು ಡ್ಯಾಮೇಜ್ ಆಗೋಗಿತ್ತು. ಆಮೇಲೆ ಇನ್ನು ತಾರಾಗಣದಲ್ಲಿ ನಮ್ಮ ರಂಗಾಯಣರು ಸರ್ ಇದ್ದಾರೆ, ರವಿಶಂಕರ್ ಸರ್ ಇದ್ದಾರೆ. ಅವರೆಲ್ಲರ ಸಹಕಾರ ತುಂಬ ಚೆನ್ನಾಗಿತ್ತು. ಎಲ್ಲರ ಸಹಕಾರ ಇರೋದಕ್ಕೆ ಇವತ್ತು ಈ ಒಂದು ಸಿನಿಮಾ ನೀವೇನು ವಿಜುವಲ್ ನೋಡ್ತಾ ಇದ್ದೀರಾ ಅಷ್ಟು ಅದ್ಭುತವಾಗಿ ಬರೋದಕ್ಕೆ ಕಾರಣ ಆಯಿತು. ಮತ್ತು ನಮ್ಮ ಮುಖ್ಯವಾಗಿ ಹೇಳ್ಬೇಕಂತಂದರೆ ನಮ್ಮ ಇವಾಗ ಏನೊಂದು ನಮ್ಮ ಮೈಂಡಲ್ಲಿ ಒಂದು ಕಥೆ ಇದೆ ಅಂತಂದರೆ ಅದನ್ನು ನಾವು ಹೊರಗೆ ತರಬೇಕು ಅಂತಂದರೆ ಬೆನ್ನೆಲುಬುಗಳು ಬೇಕು. ಅಂದರೆ ನಾನೇನೇ ಕಥೆ ಅಂತ ಅಂದ್ಕೊಂಡಿರ್ತೀನಿ ಅಂತಂದರೆ ಅದನ್ನು ನಾನು ಅಂದ್ಕೊಂಡಿರೋದನ್ನ ತೋರಿಸ್ಬೇಕು ಅಂತಂದರೆ ಒಂದು ವಿಜುವಲ್ ಟ್ರೀಟ್ಮೆಂಟ್ ಮುಖ್ಯವಾಗಿ ಬರೋದು. ಅದರಲ್ಲಿ ನಮ್ಮ JS ವಾಲಿ ಅವರು DOP ನಮ್ಮ ಈ ಚಿತ್ರಕ್ಕೆ. ಅವರು ಆ್ಯಕ್ಚುಲಿ ಬರಲಿಲ್ಲ ಕಾರಣಾಂತರದಿಂದ ಎಲ್ಲೋ ಬೇರೆ ಕಡೆ ಇದ್ದಾರೆ. ಸೊ ಅವರು ನಾನು ಅಂದಿದ್ದನ್ನೆಲ್ಲ ಒಂದು ಆ ಕಲ್ಪನೆಯನ್ನು ಆನ್ ಸ್ಕ್ರೀನ್ ಎಲ್ಲ ತುಂಬ ಒಂದು ಅಚ್ಚುಕಟ್ಟಾಗಿ ತುಂಬ ಅಂದ್ಕೊಂಡು ನಾವೇನು ಅಂದ್ಕೊಂಡಿದ್ದೀವೋ ಅದ್ರ ತಕ್ಕಂಗೆ ಎಲ್ಲ ಶೂಟ್ ಮಾಡಿಕೊಟ್ರು. ಸ್ಮಶಾನದಲ್ಲಾಗಿರ್ಬೋದು, ಕಾಶಿಲಾಗಿರ್ಬೋದು, ಮತ್ತು ಎಲ್ಲ ಕಡೆ ನಮ್ಮ ಸ್ನೇಹಿತರು ಇನ್ನ ಕ್ಯಾಮ್ರಾಮ್ಯಾನ್ ಇದ್ದಾರೆ. ಆಮೇಲೆ ಎಡಿಟಿಂಗ್ ನನ್ನ ಬ್ಯಾಕ್ ಬೋನ್, ನನ್ನ ಸಿನಿಮಾದ ಬ್ಯಾಕ್ ಬೋನ್ ಅಂತಂದರೆ ಎಡಿಟಿಂಗ್. ನಮ್ಮ ರವಿ ಸರ್ ಹಿಂದೆ ಮಾತಾಡಿದ್ರು ಆಲ್ರೆಡಿ. ಸೊ ಅವರು ಅಷ್ಟೇ ನಾವೇನು ಶೂಟ್ ಮಾಡ್ಕೊಂಡು ಹೋಗಿ ಎಲ್ಲ ಆ್ಯಸ್ ಇಟ್ ಈಸ್ ಆಗಿ ಇಡೋಕ್ಕಾಗೋದಿಲ್ಲ. ಅದರ ತಕ್ಕಂಗೆ ಒಂದು ಲಯಬದ್ಧವಾಗಿ ಎಲ್ಲ ಈಗ ಇರಬೇಕು ಅಂತ ಅಂದ್ಬಿಟ್ಟು ಹೇಳಿ ಒಂದಷ್ಟು ಒಂದು ಒಳ್ಳೆ ಆಕಾರ ತಂದು ಕೊಟ್ಟಿದ್ದಾರೆ. ಇನ್ನೂ ಒಂದು ಮುಖ್ಯವಾಗಿ ಹೇಳ್ಬೇಕಂತಂದರೆ ಈ ಚಿತ್ರಕ್ಕೆ ಸಂಗೀತ ಮತ್ತು ಹಿನ್ನೆಲೆ ಸಂಗೀತ ಮಾಡಿದಂಥ ನಮ್ಮ ಸಂಗೀತ ನಿರ್ದೇಶಕರಾದ KK ಸಂದೀಪ್ ಪ್ರಸಾದ್ ಅವರು. ಆ್ಯಕ್ಚುಲಿ ಅವರು ಕಾರಣಾಂತರದಿಂದ ಬರೋಕ್ಕಾಗಲಿಲ್ಲ. ಅವರ ಒಂದು ತುಂಬ ಸಪೋರ್ಟು ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಆದ ತಕ್ಷಣ ಇವ್ರನ್ನ ನೋಡೋದಕ್ಕೆ ನಾವೆಲ್ಲರೂ ಕಾಯ್ತಾ ಇದ್ವಿ, ಇವ್ರ ಮಾತುಗಳನ್ನ ಕೇಳೋದಕ್ಕೆ ಕಾಯ್ತಾ ಇದ್ವಿ. ಬೇರೆಯವರ ಬದುಕಿನ ಜರ್ನಿಯನ್ನ ನಮಗೆ ಒಂದು ಇನ್ಸ್ಪಿರೇಷನ್ ಆಗಿ ಹೇಳ್ತಿದ್ದದನ್ನ ನೋಡೋದಕ್ಕೆ ಕಾಯ್ತಾ ಇದ್ವಿ. ವಿಶೇಷವಾಗಿ ವೀಕೆಂಡ್ ಮೋಟಿವೇಶನ್ ಬೇಕು ಅಂತಂದ್ರೆ ನಾವು ನೋಡ್ತಿದ್ದೆ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮ. ಈಗ ವೀಕೆಂಡು ಆದ್ರೆ ಆ ಕಾರ್ಯಕ್ರಮ ಇಲ್ಲಾದ್ರೂ ಕೂಡ ರಮೇಶ್ ಸರ್ ನಮ್ಮ ಜೊತೆ ಇದ್ದಾರೆ. ಅವ್ರ ಸ್ಟೇಜ್ ಮೇಲೆ ಬಂದ್ರೆ ಒಂದು ಎನರ್ಜಿ ಇರುತ್ತೆ. ಸೊ ನೀವೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮೆಲ್ಲರ ನೆಚ್ಚಿನ ದ ಒನ್ ಅಂಡ್ ಓನ್ಲಿ ರಮೇಶ್ ಅರವಿಂದ್ ಸರ್. ನಮ್ಮ ಸ್ಯಾಂಡಲ್ವುಡ್ನ ಜೆಂಟಲ್ಮನ್ ಫಾರ್ ಎವರ್ ಯಂಗ್ ಹೀರೋ ರಮೇಶ್ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್.
ಕಡೆಯಿಂದ ಒಂದು ಹಲೋ. ಹಾ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಮತ್ತೆ ವೀಕೆಂಡ್ ಬಂತು. ನಾನು ರಮೇಶ್ ಬಂದಾಯ್ತು. ಶುರು ಮಾಡೋಣ. ವೀಕೆಂಡ್ ವಿತ್ ಬೈರಾ ದೇವಿ. ಬಹಳ ಖುಷಿ ಇತ್ತು ನೀವೆಲ್ಲ ಭೇಟಿ ಮಾಡಿದ್ದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಪೇಷನ್ಸ್. ಎಸ್ ಅನು. ಸೊ ಭೈರಾದೇವಿಯಲ್ಲಿ ಅರವಿಂದ್ ಆಗಿ ರಮೇಶ್ ಅರವಿಂದ್ ಅವರು ಕಾಣಿಸ್ಕೊಂತಿದ್ದಾರೆ. ನಾನು ಹೆಂಗ್ ಕಂಡಿದ್ದೆ ಅಂದ್ರೆ ಆ ಪೊಲೀಸಲ್ಲಿ ಹೆಸರಿತ್ತು ಸರ್, ಅದು ನೋಡಿ ನಾನು ಕಂಡಿಡ್ಬಿಟ್ಟೆ. ಅಷ್ಟು ಸ್ಮಾರ್ಟ್ ಆಗಿ ನಾನು ಅಬ್ಸರ್ವ್ ಮಾಡಿದ್ದೀನಿ. ಸೊ ನೀವಿದ್ದೀರಾ ಅಂತಂದ್ರೆ ಆ ಸಿನಿಮಾ ಆ ಪಾತ್ರದಲ್ಲಿ ಏನೋ ಒಂದು ತಿರುಳಿರುತ್ತೆ ಅಂತ ನಮಗೆ ಗೊತ್ತು. ಅಷ್ಟು ಸಿಂಪಲ್ ಪಾತ್ರಗಳೆಲ್ಲ ನೀವು ಮಾಡೋರೆಲ್ಲ. ಐ ನೋ ಅಷ್ಟು ಸಸ್ಪೆನ್ಸ್ಗಳನ್ನ ನೀವು ಬಿಟ್ಕೊಡಲ್ಲ. ಬಟ್ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಸರ್ ಟು ಬಿ ಅ ಪಾರ್ಟ್ ಆಫ್ ಭೈರಾದೇವಿ? ವೆರಿ ಎಕ್ಸೈಟೆಡ್. ನೀವು ನೋಡಿದ್ರಲ್ಲ ಆ ಪಾತ್ರ ಬಂದು ಅರವಿಂದ್ ಅವರು ಡೆಪ್ಟಿ ಕಮಿಷನರ್ ಆಫ್ ಪೊಲೀಸ್ ಅವರು ಬಹಳ ಖಡಕ್ ಆಫೀಸರ್. ಅಂದ್ರೆ ಈ ನಗರದಲ್ಲಿರುವಂತ ಯಾವುದೇ ರೌಡಿ ಡಾನ್ ಯಾರು ಬೇಕಾದ್ರೂ ಹಿಡಿದು ಒಳಗಾಕ್ಬಿಡ್ತಾರೆ. ಯಾವ ವೈರಿ ಬೇಕಾದ್ರೆ ಅವ್ರು ಕಂಟ್ರೋಲ್ ಮಾಡ್ತಾರೆ, ಅವ್ರ ನಿಯಂತ್ರಣ ತಗೊಳ್ತಾರೆ. ಆದ್ರೆ ಈ ಚಿತ್ರದಲ್ಲಿ ಅವ್ರು ಇರುವಂತ ವೈರಿ ಈ ನಗರದವರಲ್ಲ, ಈ ರಾಜ್ಯದವರು ಅಲ್ಲ, ಈ ರಾಷ್ಟ್ರದವರು ಅಲ್ಲ, ಈ ಲೋಕದವರೇ ಅಲ್ಲ, ಬೇರೆ ಲೋಕದಿಂದ ಬಂದಿರುವಂತ ಒಂದು ಶಕ್ತಿ. ಸೊ ಏನ್ ಮಾಡ್ತಾರೆ ಪೊಲೀಸ್ ಆಫೀಸರು? ಇನ್ಫ್ಯಾಕ್ಟ್ ಈ ಟ್ರೈಲರ್ ನೋಡಿದಾಗ, ಇವತ್ತು ಇವರ ಮೇಕಪ್ ನೋಡಿದಾಗ ನಾನೇ ಮಾಡಿದ ಇನ್ನೊಂದು ಚಿತ್ರ ನೆನಪಾಗ್ತಿದೆ. ಆಪ್ತ ಮಿತ್ರ. ಆಪ್ತ ಮಿತ್ರ ನೋಡಿದ್ರಾ? ನೋಡಿ, ಎಲ್ಲರೂ ನೋಡಿ. ಆಪ್ತ ಮಿತ್ರ ಅಲ್ಲಿ ನಮ್ಮ ಮನೆಯಲ್ಲಿ ಒಂದು ಸಮಸ್ಯೆ ಇರುತ್ತೆ. ಆವಾಗ ಅವಿನಾಶ್ ಅವ್ರು ಬರ್ತಾರೆ, ಇಲ್ಲಿ ಏನೋ ಸಮಸ್ಯೆ ಇದೆ ಅಂತಾರೆ. ನೆನಪಿದೆಯಲ್ಲ? ಅದೇ ತರ ಮತ್ತೆ ನಾನು ಇನ್ನೊಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೀನಿ. ಅದನ್ನು ಬಯಸಕ್ಕೆ ಭೈರಾದೇವಿ ಅವರು ಬರ್ತಾರಾ ಇಲ್ವಾ, ಸಹಾಯ ಮಾಡ್ತಾರಾ ಗೊತ್ತಿಲ್ಲ, ನೋಡೋಣ. ಅದು ಚಿತ್ರ. ಹಾಗಾಗಿ ನನಗೆ ಇನ್ಫ್ಯಾಕ್ಟ್ ಈ ಟ್ರೈಲರ್ ನೋಡ್ಬೇಕಾದ್ರೆ ಆ ಫಿಲ್ಮ್ ಮತ್ತೆ ಮತ್ತೆ ನನಗೆ ಕಾಡ್ತಾ ಇತ್ತು. ಮೇನ್ಲಿ ಇವ್ರ ಮೇಕಪ್ ಇದೆಯಲ್ಲ, ಈ ಮೇಕಪ್ ಅಲ್ಲ, ಆ ಮೇಕಪ್ ಹೌದು. ಆ ಕಾಳಿ ಮೇಕಪ್ ಅಲ್ಲಿ ರಾಧಿಕಾ ಅವರು ಶೂಟ್ ಮಾಡಿ ಬರ್ಬೇಕಾದ್ರೆ ಮಾತಾಡ್ತಿದ್ರೆ, ಮೇಡಮ್ ದಯವಿಟ್ಟು ಮೇಕಪ್ ತೆಗೆದು ಬನ್ನಿ ಆಮೇಲೆ ಮಾತಾಡೋಣ ಅಂತ ಹೇಳಿ. ಅಷ್ಟು ಸೇಮ್ ಥಿಂಗ್ ಯೂಸ್ ಹ್ಯಾಪನ್ ವಿತ್ ಸೌಂದರ್ಯ ನಾಗವಳ್ಳಿ ಲಾಸ್ಟ್ ಕ್ಲೈಮ್ಯಾಕ್ಸ್ ಇದೆಯಲ್ಲ, ರಂಗೋಲಿ ಮಾಡ್ತಾರಲ್ಲ, ಆ ಮೇಕಪ್ ಅಲ್ಲಿ ಶಾರ್ಟ್ ಮತ್ತೆ ಇವಾಗ ಮಾತಾಡಕ್ ಬಂದ್ರೆ ಭಯ ಆಗೋದು. ದಯವಿಟ್ಟು ಮೇಕಪ್ ತೆಗೆದುಕೊಂಡು ಆಮೇಲೆ ಮಾತಾಡೋಣ ಅಂತ ಅನ್ಸೋದು. ಆ ಥರ ಒಂದು ಫೋರ್ಸ್ ಕೆಲವು ಕ್ಯಾರೆಕ್ಟರ್ಸ್ ಆ ಥರ ಆಗ್ಬಿಡುತ್ತೆ. ಆ ಥರ ಅನ್ನಿಸ್ತು ಆ ಮೇಕಪ್ ನೋಡಿದಾಗ. ಪಟ್ಲಿ ಅವರ ಕಣ್ಣುಗಳಿದೆ ನೋಡಿ, ಬರುತ್ತೆ. ಈಗ ಅವ್ರ ಕಣ್ಣಿದೆಯಲ್ಲ, ಅದು ಡಬಲ್ ಸೈಜ್ ಇದೆ. ಐ ಡೋಂಟ್ ನೋ ಹೌ. ಆ ಗೆಟಪ್ ಇದೆಯಾ, ನನಗೆ ಆಶ್ಚರ್ಯ ಆಗುತ್ತೆ. ಏನ್ ಮಾಡಿದ್ದಾರೆ ಮೇಕಪ್, ಹೇಗೆ ಮಾಡಿದ್ದಾರೆ ಅಂತ. ಅಷ್ಟು ಪವರ್ಫುಲ್ ರೋಲ್ ಇವರು ಈ ಚಿತ್ರದಲ್ಲಿ. ಡಬಲ್ ಆಕ್ಟಿಂಗ್, ಒಂದು ನಿರ್ಮಾಪಕಿ, ಇನ್ನೊಂದು ನಾಯಕಿ. ಹಾಗಾಗಿ ನಾಯಕಿಯಾಗಿ ನಮ್ಗೆ ಗೊತ್ತೇ ಇದೆ ಅವರ ನೃತ್ಯ, ಅವರ ನಟನೆ, ಅವರ ಸ್ವಭಾವ, ಅದೆಲ್ಲ ಬಹಳ ಮೆಚ್ಚಿದ್ವಿ ನಾವು. ಇನ್ನು ನಿರ್ಮಾಪಕಿಯಾಗಿ ಎಕ್ಸ್ಟ್ರೀಮ್ಲಿ ನೈಸ್. ಥ್ಯಾಂಕ್ ಯು ಸೋ ಮಚ್ ರವಿ ಯಾದವ್ ಅವರೇ. ಥ್ಯಾಂಕ್ಸ್. ಸೊ ಅಕ್ಟೋಬರ್ 3ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ಸರ್. ಅಕ್ಟೋಬರ್ 3 ತುಂಬಾ ವಿಶೇಷ. ನವರಾತ್ರಿ ಶುರು ಆಗ್ತಾ ಇದೆ. ನವರಾತ್ರಿ ವೈಭವದ ಜೊತೆ ಭೈರಾದೇವಿ ವೈಭವ ಸ್ಟಾರ್ಟ್ ಆಗ್ತಾ ಇದೆ. ಅದ್ರ ಬಗ್ಗೆ ನೀವು ಎಷ್ಟು ಕಾತರದಿಂದ ಕಾಯ್ತಾ ಇದ್ದೀರಾ ಸರ್ ಸಿನಿಮಾ ರಿಲೀಸ್ಗೆ? ಅಲ್ಲ ಅಂದ್ರೆ ನನಗೆ ಯಾಕಂದ್ರೆ ಈ ಹಾರರ್ ಫಿಲ್ಮ್ಸ್ ನ ಆಕ್ಟಿಂಗ್ ನೋಡೋದು ಬೇರೆ, ಆಡಿಯನ್ಸ್ ಚೇರ್ ಅಲ್ಲಿ ಕೂತ್ಕೊಂಡು ಹಾರರ್ ಫಿಲ್ಮ್ ನೋಡೋ ಮಜಾನೇ ಬೇರೆ. ನಿಮ್ಗೆ ಇಷ್ಟನಾ ಸರ್ ಹಾರರ್ ಫಿಲ್ಮ್ಸ್ ನೋಡೋದು? ಅಲ್ಲ, ಚಿಕ್ಕ ವಯಸ್ಸಲ್ಲಿ ಎಕ್ಸಾಸ್ಟ್ ಪಿಕ್ಚರ್ ನಾವೆಲ್ಲ ಏನೋ 7ನೇ ಕ್ಲಾಸ್ ಏನೋ ಆ ಟೈಮಲ್ಲಿ 5 ಜನ ಜೊತೆಗೆ ಫಿಲ್ಮ್ ಮಾಡಕ್ಕೆ ಹೋಗಿದ್ದೀವಿ. 5 ಜನ ಹುಡುಗರು. ಅಲ್ಲಿ ಆ ಎಕ್ಸಾಸ್ಟ್ ತಲೆ ಕರೋಣ ನನ್ ತಿರುಗ್ಬಿಡುತ್ತೆ. ಅದನ್ನ ನೋಡ್ಬಿಟ್ಟಿದೀವ ನಾವು. ಅಲ್ಲೇ ಮಜಾ ಮಾಡಾಯ್ತು. ಬರ್ತಾ ಇದೀವಿ ಬಸ್ಸಲ್ಲಿ. ಆ ಗಾಂಧಿ ಬಜಾರ್ ಬರ್ತೀವಿ, ಇಬ್ರು ಇಳಿದು ಹೊಟ್ಟೋದ್ರು. ಓಕೆ, ಈಗ 3 ಜನ, ಇನ್ನೂ ಧೈರ್ಯ ಇದೆ. ನೆಕ್ಸ್ಟ್ ನಾಲ್ಕು ಇನ್ನೂ ಇಬ್ರು ಇಳಿದು ಹೊಟ್ಟೋದ್ರು. ಈಗ ಒಬ್ಬರೇ ಇದ್ದೀರಾ. ಅಲ್ಲಿ 5 ಜನ ಜೊತೆಗೆ ಫಿಲ್ಮ್ ನೋಡೋದು ಬೇರೆ, ಹಾರರ್ ಫಿಲ್ಮು. ಒಬ್ಬರೇ ಮನೆಗೆ ಬರ್ತಾ ಇದೀವಿ. ಅವಾಗ ಬೆಂಗಳೂರಲ್ಲಿ ಪವರ್ ಕಟ್ ಬೇರೆ, ಪವರ್ ಕಟ್ ಆಗಿದೆ. ಆ ಕೊನೆ ಪರವಾಗಿ ಮನೆಗೆ ನಡ್ಕೊಂಡು ಹೋಗೋ ಅಷ್ಟರಲ್ಲಿ ಪ್ರಾಣ ಹೊಟ್ಟೋಗುತ್ತೆ. ದಟ್ ಇಸ್ ದ ಬ್ಯೂಟಿ ಆಫ್ ಹಾರರ್ ಫಿಲ್ಮ್. ಆ ಎಕ್ಸ್ಪೀರಿಯನ್ಸೇ ಬೇರೆ. ನೀವು ರೊಮ್ಯಾನ್ಸ್ ಫಿಲ್ಮ್ಸು, ಆಕ್ಷನ್ ಫಿಲ್ಮು, ಅದರ ಮಜಾ ಬೇರೆ. ಅಲ್ಲಿ ಮರ್ತು ಬಿಡ್ತೀರಾ. ಈ ಹಾರರ್ ಫಿಲ್ಮ್ಸ್ ಭೈರಾದೇವಿ ಅಂತ ಚಿತ್ರವನ್ನ ನೀವು ಥಿಯೇಟರ್ ನೋಡಬೇಕು, ಆ ಸೌಂಡ್ ಎಫೆಕ್ಟ್ ಜೊತೆ ನೋಡಬೇಕು, ಅದರ ಮಜಾ ಅನುಭವಿಸ್ಬೇಕು. ಲವ್ಲಿ ಸರ್. ಆಲ್ಸೋ ನಮ್ಮ ನಿರ್ದೇಶಕರು ಹೇಳ್ತಿದ್ರು, ಕಾಶಿಯಲ್ಲಿ ಒಂದು ದೃಶ್ಯ ನೀವು ಅಲ್ಲಿ ದೃಶ್ಯೀಕರಣ ಮಾಡಬೇಕಾದ್ರೆ, ಚಿತ್ರೀಕರಣ ಮಾಡಬೇಕಾದ್ರೆ, ಕಾಶಿ ಅಂದ ತಕ್ಷಣ ಜೀವನದ ನಗ್ನ ಸತ್ಯಗಳು ಬಹಳ ಎದುರಲ್ಲೇ ಕಾಣುವಂಥ ಒಂದು ಜಾಗ. ಇಷ್ಟೇ ಲೈಫು, ಇದೇ ಲೈಫು ಅಂತ ತೋರಿಸ್ಕೊಡೋಂಥ ಒಂದು ಜಾಗ. ವಾಟ್ ವಾಸ್ ಯುವರ್ ವಿಜುವಲ್
ಕಾಶಿನ ಬಹಳ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ಡೈರೆಕ್ಟರು. ಒಂದು 5-6 ನಿಮಿಷದಲ್ಲಿ ಇಡೀ ಕಾಶಿಯ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ ಆ ಚಿತ್ರದಲ್ಲಿ. ಇವರು ತೆಗೆಯುವ ಶಾರ್ಟ್ಸ್ ಹೇಗಿದೆ ಅಂದ್ರೆ ಆ ಮಣಿಕರ್ಣಿಕಾ ಘಾಟ್ ಅಂತಿದೆ. ನಾನು ಇದ್ರ ಬಗ್ಗೆ ಇನ್ನೊಂದು ಕಡೆ ಕೂಡ ಮಾತಾಡಿದ್ದೀನಿ. ನೀವು ಅದನ್ನ ನೋಡ್ತೀರಾ, ಅಲ್ಲಿ ಒಂದು ದೇವಸ್ಥಾನ ಇದೆ. ಎಲ್ಲ ದೇವಸ್ಥಾನ ಹೀಗಿದ್ರೆ ಈ ದೇವಸ್ಥಾನ ಈಗ ವಾಲಿದೆ. ಲೀನಿಂಗ್ ಟವರ್ ಆಫ್ ಪೀಸಾ ಇಂದ ಜಾಸ್ತಿ ವಾಲಿದೆ ಅಂತ ಹೇಳ್ತಾರೆ. ಅದ್ರ ಹಿಂದೆ ಒಂದು ಬ್ಯೂಟಿಫುಲ್ ಕಥೆ ಹೇಳ್ತಾರೆ. ಅಲ್ಲಿ ಒಬ್ಬ ರಾಜ ಇದ್ದಂತೆ, ರಾಜ ಮನ್ಸಿಂಗ್ ಅಂತ. ಇವನು ಅವನ ತಾಯಿ ಕಂಡ್ರೆ ಬಹಳ ಇಷ್ಟ ಅವ್ರಿಗೆ. ಹಬ್ಬ ನಮ್ಮ ತಾಯಿ ಗ್ರೇಟ್ ಎಲ್ಲದಕ್ಕಿಂತ ಅಂತ. ತಾಯಿಗೆ ಏನಾದ್ರು ನಾನು ಹಿಂದೆ ನಾನು ಮತ್ತೆ ಒಂದು ಏನಾದ್ರು ಗಿಫ್ಟ್ ಕೊಡ್ಬೇಕು ಅಂತ ದೇವಸ್ಥಾನ ಕಟ್ಟಿಸ್ತಾನೆ. ದೇವಸ್ಥಾನ ಕಟ್ಟಿಸ್ಬೇಕು, ಒಳಗೆ ಹೋಗ್ತಾನೆ. ಹಬ್ಬ ಇವತ್ತು ನನ್ನ ತಾಯಿಯ ಋಣ ತೀರ್ತು ಅಂತಂತೆ. ಅವ್ನು ಹೇಳಿದ ತಕ್ಷಣ ದೇವಸ್ಥಾನನೇ ವಾಲ್ ಬಿಡ್ತಂತೆ. ಏ ದಡ್ಡ, ಹೆಂಗೋ ತಾಯಿ ಋಣ ತೀರಿಸ್ತೀಯ, ವಾಟ್ ಅ ಫೂಲ್ ಯು ಆರ್ ಅಂತ. ಅದನ್ನ ನೋಡ್ತೀರಾ ನೀವು, ಈ ಫಿಲ್ಮ್ ನೋಡ್ತೀರಾ, ಆ ದೇವಸ್ಥಾನವನ್ನು ನೋಡ್ತೀರಾ. ಅಂದ್ರೆ ಇದು ಬರೀ ಕಥೆ ಇರ್ಬೋದು, ಅದೊಂದು ಅರ್ಥವೇಟಿಂದ ಆಗಿರ್ಬೋದು. ಬಟ್ ಸ್ಟಿಲ್ ತಾಯಿ ಋಣದ ಬಗ್ಗೆ ಒಂದು ಕಥೆ ಹೇಳ್ತಾರೆ. ಹೆಜ್ಜೆಗೆ ಕಾಶಿಯ ಒಂದು ಕಥೆ. ಅಂಡ್ ಇವ್ರ ಶಾರ್ಟ್ಸ್ ಹೆಂಗ್ ಗೊತ್ತಾ, ಇಲ್ಲೊಂದು ಹೆಣ ಸುತ್ತಾ ಇದ್ದಾರೆ, ಇಲ್ಲೊಂದು ಹೆಣ, ಇಲ್ಲೊಂದು ಹೆಣ, ಇಲ್ಲೊಂದು ಹೆಣ. ನಮ್ಮನ್ನ ಇಲ್ಲಿ ಹೇಳ್ಕೊಂಡು ಹೋಗಿ ಸರ್, ಇನ್ನೂ ಹತ್ರ ಹೋಗಿ ಸರ್, ಇನ್ನೂ ಹತ್ರ ಹೋಗಿ ಸರ್ ಅಂತಾರೆ ಅವರು. ಇಡೀ ಚಿತ್ರ ಶೂಟ್ ಆಗಿರೋದೆ ಈ ತರ ಜಾಗಗಳಲ್ಲಿ. ಬೆಂಗಳೂರಲ್ಲಿ ಒಂದು ಸ್ಮಶಾನದ ಒಂದು 20 ದಿನ ಶೂಟ್ ಮಾಡಿದ್ದೀವಿ. ಚಿತ್ರ ಇರೋದೇ ಆ ಥರ. ಚಿತ್ರ ಇರೋದೇ ಸಾವಿನ ನಂತರ ಏನಾಗೋದು ಇದೆಯಾ, ಅದು ಒಂದು ವೇಳೆ ಮತ್ತೆ ಬಂದರೆ ಏನಾಗುತ್ತೆ, ಈ ದೆವ್ವ ಅನ್ನೋದು ಏನು ಅನ್ನೋದ್ರ ಬಗ್ಗೆನೇ ಚಿತ್ರ ಇದೆಯಲ್ಲ. ಆಗ ಅಂತ ಕಡೆನೇ ಶೂಟ್ ಮಾಡ್ತಾ ಇದ್ದೀವಿ. ಸೊ ಬೆಂಗಳೂರಲ್ಲಿ ಇಲ್ಲಿ ಶಾಂತಿನಗರ ಸ್ಮಶಾನದಲ್ಲಿ ಶೂಟ್ ಮಾಡ್ತಾರೆ ರಾತ್ರಿ 12 ಫಸ್ಟ್ 2-3 ಡೇಸ್ ಅಭ್ಯಾಸ ಬಿಡ್ತಾರೆ. ಆಮೇಲೆ ಅವ್ರು ನೋಡಿತಾ ಇದ್ವಿ. ಒಂದು ಪೊಲೀಸ್ ಲೇಡಿ ಬಂದರು, ಅವ್ರ ಹತ್ರ ಬಂದರು. ಒಂದು ಸಾರ್ ಫೋಟೋ ತಗೊಳ್ತೀನಿ ಸರ್, ಸೆಲ್ಫಿ ತಗೊಂಡ್ರು. ಸರ್ 3 ವರ್ಷದಿಂದ ಡ್ಯೂಟಿ ಇರ್ತೀನಿ, ಒಂದಿನ ಒಳಗೆ ಬಂದಿಲ್ಲ ಸರ್ ಅಂತ ಪೊಲೀಸ್ ಅವರು ಹೇಳ್ತಿದ್ದಾರೆ. ಅಂತ ಕಡೆ ಇವರು 10 days 12 days 20 days ಶೂಟ್ ಮಾಡಿಸ್ತಾರೆ. ಅಂತ ಜಾಗದಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗಿ ಶೂಟ್ ಮಾಡಿಸಿದ್ದಾರೆ. ಅಪ್ಪ ಆ ಥರ ಇಡೀ ಫಿಲ್ಮ್ ಇರೋದೇ ಈಗ ಹಗಲು ರಾತ್ರಿ, ಹೀರೋ ವಿಲನ್, ಹುಟ್ಟು ಸಾವು ಥರ, ದಿವ್ಯ ಶಕ್ತಿ ದುಷ್ಟ ಶಕ್ತಿ ಅಂತ ಆಪೋಸಿಟ್ಸ್ ಇರುತ್ತೆ. ಒಂದಕ್ಕೊಂದು ಚಾಲೆಂಜ್ ಮಾಡುತ್ತೆ. ಕೊನೆಗೆ ಏನಾಗುತ್ತೆ ಅನ್ನೋ ಚಿತ್ರಣ ಬೈರದೇವಿ. ಸೂಪರ್. ಆ್ಯಂಡ್ ಸರ್, ಫೈನಲಿ ನಿಮ್ಮ ಹಲವಾರು